ಸಿದ್ದರಾಮಯ್ಯನವರು ತಾವು ಈಗ ಅತಿವೃಷ್ಟಿ ಹಿನ್ನೆಲೆಯಲ್ಲಿ ಕೊಟ್ಟಂತ ನಿಲುವಳಿ ಸೂಚನೆಯನ್ನ 69ಕ್ಕೆ ಕನ್ವರ್ಟ್ ಮಾಡಿಕೊಟ್ಟಿರೋದನ್ನ ತಾವು ಮಾತಾಡಿದ್ದಾರೆ. ನಿಲುವಳಿ ಸೂಚನೆನ ಅದು ಎರಡು ಅಲ್ಲ ಒಂದೇ. ಇದ್ರೊಳಗೆ ಒಂದ್ಸಲ ಕನ್ವರ್ಟ್ ಮಾಡಿದ್ಮೇಲೆ ಸದನದ ಸ್ವತ್ತಾಗತ್ತೆ ಆ ವಿಷಯ. ಸದನದಲ್ಲಿ ಇರೋರು ಎಲ್ಲರೂ ಭಾಗಿಯಾಗಬಹುದು. ನಿನ್ನೆ ಸದನದ ಕಾರ್ಯಕಲಾಪಗಳ ಸಮಿತಿಯ ಸಭೆಯಲ್ಲಿ ಈ ವಿಷಯದ ಬಗ್ಗೆ ನಾವು ನಮ್ಮ ಸದಸ್ಯರುಗಳಿಗೂ ಸಹ ಹೆಚ್ಚಿನ ಅವಕಾಶ ಕೊಡಬೇಕು. ಇವತ್ತು ನಾಳೆ ಅವಕಾಶ ಬೇಕು ಅಂತಾದ್ರೆ ನಾಡಿದ್ದು ಸಹ ಚರ್ಚೆ ಮಾಡಿ ಸರ್ಕಾರದ ಉತ್ತರ ಪಡಿಬೇಕು ಅನ್ನೋದಾಗಿದೆ. ಇದನ್ನು ಸದನದ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಈಗ ಮಾನ್ಯ ಅಧ್ಯಕ್ಷರೇ, ಒಂದೇ ಒಂದು ಸಬ್ಮಿಷನ್ ಹೇಳಿ. ಈ ನಿಲುವಳಿ ಸೂಚನೆ ಮಂಡಿಸೋದು ಯಾಕೆ ಹೇಳಿ? ಇದು ಬಹಳ ಮಹತ್ತರವಾದದ್ದು. ಸಮಾಜದ ದೃಷ್ಟಿಯಿಂದ, ಜನರ ದೃಷ್ಟಿಯಿಂದ ಬಹಳ ಜರೂರಾದದ್ದು ಅಂತೇಳಿ ಇಂಥ ನಿಲುವಳಿ ಸೂಚನೆಯನ್ನ ಮಂಡಿಸ್ತೀವಿ. ಆದ್ರೂ ಪದ್ಧತಿಗಳೆಲ್ಲ ಬದಲಾವಣೆ ಆಗ್ಬಿಟ್ಟಿದ್ದಾವೆ. ಹಿಂದೆ ನಿಲುವಳಿ ಸೂಚನೆ ಅಂತಂದ್ರೆ ಮೊದಲೇ ಮಂಡಿಸ್ತಿದ್ದೋ, ಪ್ರಿಲಿಮಿನರಿ ಸಬ್ಮಿಷನ್ ಮಾಡ್ತಿದ್ದೋ. ನೀವಿದ್ದಾಗಲೂ ಮಾಡ್ತಿದ್ರಿ, ಪ್ರಿಲಿಮಿನರಿ ಸಬ್ಮಿಷನ್ ಮಾಡ್ತಾ ಇದ್ರಿ. ಆಮೇಲೆ ನೀವು ಪ್ರಿಲಿಮಿನರಿ ಸಬ್ಮಿಷನ್ ಆದ್ಮೇಲೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ. ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇದ್ರಿ. ಈಗೇನಾಗಿದೆ, ಮತ್ತೆ ಎಲ್ಲ ಸದನದ ಎಲ್ಲ ಕಲಾಪಗಳನ್ನು ಕೂಡ ಮುಂದೂಡ್ಬಿಟ್ಟು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದ ನಾವು. ಈಗ ಆ ಪದ್ಧತಿ ಕಡಿಮೆ ಆಗ್ಬಿಟ್ಟದೆ. ಇಲ್ಲ ಈಗ ನಿಮ್ಗೆ ಕೊಟ್ಬಿಟ್ಟಿದ್ದೀನಲ್ಲ ನಾನು. ಇಲ್ಲವ್ರೆ ರೂಲ್ 16 ತೆಗೆದಾಕ್ಬಿಡ್ಬೇಕಾಗುತ್ತೆ. ಇಲ್ಲ 60 ಒಳಗೆ ಇರಬೇಕು. ಆದ್ರೆ ಅಂತ ಸಂದರ್ಭದಲ್ಲಿ ಅದ್ರ ಬಳಕೆಗೆ ಅವಕಾಶ ಆಗ್ಬೇಕು ಅಷ್ಟೇ. ನೀವು ಮೊನ್ನೆ ಮಾಡಿದಾಗ ಕ್ವಶನ್ ಅವರು ಇದೆಲ್ಲ ಸುಮ್ಮನೆ 2 ಅವರ್ ವೇಸ್ಟ್ ಆಯ್ತು. ಅದಕ್ಕೆ ಸ್ಪೀಕರ್ ಅವರು ನಿಮಗೆ ಮಾಡಿದ್ದಾರೆ ಸರ್. ನಾವು ರೆಡಿ ಇದ್ದೀರಿ. ರಿಪಿಟೇಷನ್ ಬೇಡ ಅನ್ನೋದಕ್ಕೆ ಮಾಡಿರೋದು, ಇನ್ನೇನು ಕಾರಣ ಇಲ್ಲ. ಪ್ರಿಲಿಮಿನರಿ ಸಬ್ಮಿಷನ್ ಆಮೇಲೆ ಮೇನ್ ಸಬ್ಮಿಷನ್ ಮತ್ತೆ ಎಲ್ಲ ರಿಪಿಟೇಷನ್ ಆಗುತ್ತೆ ಅನ್ನೋದಕ್ಕೆ ವಿಷಯದ ಪ್ರಾಮುಖ್ಯತೆ ಹಿನ್ನೆಲೆಯಲ್ಲಿ ಹಕ್ಕಿನ ಕೊಟ್ಟಿದ್ದೀನಿಲ್ಲ. ಈಗ ನೀವೇ ಚರ್ಚೆ ಮಾಡಿ ಅಂತ ಕೊಟ್ಬಿಟ್ಟಿದ್ದೀನಿ. ಹಕ್ಕು ಮುಟ್ಟುಕಾಗ್ತಾ ಇಲ್ಲ. ನಿಯಮಾವಳಿಗಳನ್ನ ನಾನು ಸದನದ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತಿಸಿ ನನಗೆ ಇರೋ ಅಧಿಕಾರದ ವ್ಯಾಪ್ತಿಯಲ್ಲಿ ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ. ನಾನು ನಿಮ್ಮ ವಿಷಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಬೇರೆ ಎಲ್ಲಾ ವಿಷಯನೂ ಬದಿಗಿಟ್ಟು ನಿಮ್ಮನ್ನ ಚರ್ಚೆ ಕರೆದು ಬಿಟ್ಟಿದೆ. 2-3 ನಿಲುವಳಿ ಪ್ರಶ್ನೆ ಇರೋದ್ರಿಂದ ಏನಾಗಿದೆ, ಕ್ವಶನ್ ಅವರ್ ಆದ್ಮೇಲೆ ಪೇಪರ್ಗಳನ್ನೆಲ್ಲ ಮಂಡಿಸಿದ ಮೇಲೆ ಇಲ್ಲ ಸರ್, ನಿಲುವಳಿ ಸೂಚನೆನೂ ಕ್ವಶನ್ ಉತ್ತರಗಳನ್ನೆಲ್ಲ ಮಂಡಿಸಿದ ಮೇಲೆ ಆಮೇಲೆ ಮಾಡ್ತಾ ಇರೋದು ಇದು. ಇಲ್ಲ ನಾವು ಪ್ರೊಸೀಜರ್ ಪ್ರಕಾರ ನಿಲುವಳಿ ಸೂಚನೆ ತಗೊಳ್ಳೋ ಟೈಮಿಗೆ ತಗೊಂಡಿದ್ದೀವಿ. 2 ಇದೆ, ಬಹಳ ಜನ ಮಾತಾಡೋರಿದ್ದಾರೆ. ಒಂದೇ ಸಲ ಚರ್ಚೆ ಆರಂಭ ಮಾಡ್ಬಿಡ್ಲಿ ನೀವು 16 ಆರಂಭ ಮಾಡಿ ಅಂತ ನಿನ್ನೆನು ಕೇಳ್ಕೊಂಡಿದೀವಿ, ಇವತ್ತು ಕೇಳ್ತಿರ್ತಾವೆ. ಏನೇನ್ ಹೇಳ್ತೀವಿ ಕೇಳ್ಕೊಳ್ಳೋದ್ರ ಬಗ್ಗೆ ನಂದೇನ್ ತಕರಾರಿಲ್ಲ ಮಾಧುಸ್ವಾಮಿ, ನಂದೇನ್ ತಕರಾರಿಲ್ಲ. ಮಾಡಿ ಸರ್. ಈಗ ಒಂದು ನಿಯಮಾವಳಿಗಳನ್ನ ಮಾಡ್ಕೊಂಡಿದೀವಿ, ನಾವೇ ನಿಯಮ ಮಾಡ್ಕೊಂಡಿದ್ದೀವಿ. ಚರ್ಚೆಗೆ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡೋದು ಬೇಡ ಅಂತ. ಇಲ್ಲ ಉಲ್ಲಂಘನೆ ಆಗಿಲ್ಲ, ನಿಯಮ ತೆಗೆದುಬೋಣ. ಇಲ್ಲ ಉಲ್ಲಂಘನೆ ಆಗಿಲ್ಲ. ಅಧ್ಯಕ್ಷರಿಗೆ ನೀವು ಅಮೆಂಡ್ಮೆಂಟ್ ಮಾಡುವಾಗ, ಕಮಿಟಿ ನಲ್ಲಿ ಅಮೆಂಡ್ಮೆಂಟ್ ಮಾಡುವಾಗ ನಿಯಮ ಇಲ್ಲ ಉಲ್ಲಂಘನೆ ಆಗಿಲ್ಲ. ತಮಗೆ ಇರೋ ಅಧಿಕಾರನ ನೀವು ಬಳಸಿದಿರಿ. 69 ಕನ್ವರ್ಟ್ ಮಾಡೋದು ವೆಲ್ ವಿತ್ ಇನ್ ದಿ ಪವರ್. ನೀವು ಮಾಡಿದಿರಿ, ಅಷ್ಟೇ ಅವಕಾಶ. ಸಬ್ಮಿಷನ್ ಯಾಕೆ ಕೊಡ್ತಾರೆ? ಪ್ರಿಲಿಮ್ಸ್ ಕೊಡುವುದು ಅರ್ಥ ಚರ್ಚೆ ಕನ್ವಿನ್ಸ್ ಮಾಡ್ಲಿಕ್ಕೆ. ಆ ನಿಲುವಳಿ ಅಡ್ಜಸ್ಟ್ಮೆಂಟ್ ಮೋಷನ್ ದಲ್ಲಿ ಏನೇನ್ ಬರ್ತಾರೆ ಎಲ್ಲ ಕನ್ವಿನ್ಸ್ ಆಗಿದೆ ನಿಮಗೆ. ನಿಮಗೆ ಅಡ್ಜಸ್ಟ್ಮೆಂಟ್ ಮೋಷನ್ ದಲ್ಲಿ ಏನೇನ್ ಬರ್ಲಿವೆ ಎಲ್ಲ ಕನ್ವಿನ್ಸ್ ಆಗಿದೆ, ವಿಫಲ ಆಗಿದೆ, ಮತ್ತೊಂದಾಗಿದೆ. ಸೊ ಎಲ್ಲ ಕನ್ವಿನ್ಸ್ ಆಗಾಯ್ತಲ್ಲ ನಿಮ್ಗೆ. ಕನ್ವಿನ್ಸ್ ಕನ್ವಿನ್ಸ್ ಆಗೇ ಕೊಟ್ಟರು ತಾವು ಹೇಳ್ತಿದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ನೀವು ಅಡ್ಜಸ್ಟ್ಮೆಂಟ್ ಮೋಷನ್ ಅನ್ನ ಒಪ್ಪಿದ್ರೆ ಯಾಕೆ ಒಪ್ಪಿಸ್ಬೇಕು ಅಂತ ಅವ್ರು ಕನ್ವಿನ್ಸ್ ಮಾಡ್ತಾರೆ. ಈಗ ಈ ವಿಷಯ ಪ್ರಾಮುಖ್ಯತೆ ಇದೆ, ಎಲ್ಲ ವಿಷಯಗಳ ಬದಿಗೊತ್ತಿ ತಗೋಬೇಕು ಅಂತ. 69 ಯಾಕೆ ಮಾಡಿದ್ರೆ ಅಂದ್ರೆ ಎಲ್ಲರೂ ಕೂಡ ಭಾಗವಹಿಸಬಹುದು ಅಂತ. ಇಲ್ಲಿ ಬರೀ ಸಿಗ್ನೇಟರಿ ಭಾಗವಹಿಸ್ಬೇಕು. ಇದು ಇಡೀ ರಾಜ್ಯದಲ್ಲಿ ಆಗಿದ್ದರಿಂದ ಎಲ್ಲರೂ ಭಾಗವಹಿಸಲಿ ಅಂತ ನೀವು ಇಮಿಡಿಯೇಟ್ಲಿ 69 ಮಾಡಿದಿರಿ. ಸಮಯನೂ ಇದಾಗುತ್ತೆ. ಈಗ ಪ್ರಿಲಿಮಿನರಿ ಸಬ್ಮಿಷನ್ ಮಾಡ್ತಾರೆ, ಅದಾದ್ಮೇಲೆ ಮತ್ತೆ ಅದನ್ನೇ ಸಬ್ಮಿಷನ್ ಮಾಡ್ಬೇಕಲ್ಲ. ಪ್ರಿಲಿಮಿನರಿ ಸಬ್ಮಿಷನ್ ಅಲ್ಲಿ ಅವ್ರು ಮಾಡ್ತಿರುವಂತದ್ದು ಅದು. ಅದ್ರ ಬದಲು ಪ್ರಿಲಿಮಿನರಿನೇ ಮೇನ್ ಆಗಿ ಮಾಡ್ಲಿ, ಸಮಯ ಉಳಿತದೆ ಅಷ್ಟೇ. ನಮ್ಗೆ ಈ ಕಡೆ ಕೂತವ್ರಿಗೇನು ವ್ಯತ್ಯಾಸ ಆಗುತ್ತಲ್ಲ. ನೀವು ಪ್ರಿಲಿಮಿನರಿ ಮಾಡಿದ್ರು ಅಷ್ಟೇ, ಮೇನ್ ಮಾಡಿದ್ರು ಅಷ್ಟೇ, ವಿಷಯ ಪ್ರಸ್ತಾಪ ಆಗೋದು ಅಷ್ಟೇ ಮುಖ್ಯ. ಆದ್ರಿಂದ ಸಮಯ ಇತರ ಸದಸ್ಯರಿಗೂ ಅನುಕೂಲ ಜಾಸ್ತಿ ಆಗುತ್ತೆ ಅಂತ ವಿರೋಧ ಪಕ್ಷ ನಾಯಕರಿಗೆ ಬಿಡ್ತೀನಿ ನಾನು.
ನಾನೇನ್ ಹೇಳ್ತೀನಿ ಅಂದ್ರೆ ನಿಮ್ಮ ಹೇಳೋದನ್ನ ನಾನು ಒಪ್ಕೋತೀನಿ. ಈ ಕಡೆ ಆ ಕಡೆ ಪ್ರಶ್ನೆ ಅಲ್ಲ. ದಿಸ್ ಇಸ್ ಎ ಹೌಸ್. ಸದನದಲ್ಲಿ ನಿಯಮಾವಳಿಗಳನ್ನು ಮಾಡ್ಕೊಂಡಿದ್ದೀವಿ. ಟ್ರೆಜರಿ ಬೆಂಚು ಅಪೋಸಿಷನ್ ಅನ್ನೋ ಪ್ರಶ್ನೆ ಬರಲ್ಲ ಇದರಲ್ಲಿ. ನಾವು ನಿಯಮಾವಳಿಗಳು ಮಾಡ್ಕೊಂಡಿರುವಾಗ ನಾವೇನಾಗಿದೆ ಮೊದಲಿನಿಂದ ಕ್ವಶನ್ ಅವರಿಗಿಂತ ಮುಂಚಿತವಾಗಿ ಇದನ್ನ ಪ್ರಸ್ತಾಪ ಮಾಡ್ತಿದ್ದೆವು. ಪ್ರಸ್ತಾಪ ಮಾಡಿದಾಗ ಎಲ್ಲ ಕಲಾಪಗಳನ್ನ ಮುಂದೂಡಿ ಸ್ಪೀಕರ್ ಅವರು ಪ್ರಶ್ನೋತ್ತರ ಆದ್ಮೇಲೆ ಅದಕ್ಕೆ ಒಪ್ಕೊಂಡ ಮೇಲೆ ಅವಕಾಶ ಕೊಡ್ತಿದ್ರು. ಕ್ವಶನ್ ಅವರ್ ಆಮೇಲೆ ಚರ್ಚೆ ಆಯ್ತಿತ್ತು. ಈಗ ಏನಾಗಿದೆ, ಕ್ವಶನ್ ಅವರ್ ಆದ್ಮೇಲೆ ತಗೊಳ್ಳೋದು ಅಂತ ಮಾಡ್ಬಿಟ್ಟಿದ್ರು. ಪ್ರಶ್ನೋತ್ತರ ಆದ್ಮೇಲೆ ಕ್ವಶನ್ ನೀವು ಹೇಳಿದ್ಮೇಲೆ ನಿಮ್ ಕಾಲದಲ್ಲಿ ಅದ್ ನಿಯಮಾವಳಿ ಯಾವ ರೀತಿ ಪ್ರಶ್ನೋತ್ತರಕ್ಕೆ ನಿಯಮಾವಳಿನಲ್ಲಿ ಆ ಕಡೆ ಕುಂತು ಕ್ವಶನ್ ಅವ್ರ ಮುಂದೆ ಹಾಕಿದ್ರೆ ಒಂದ್ ದಿವ್ಸನೂ ಅಪ್ಲೈ ಮಾಡಿಲ್ಲ. ಮುಖ್ಯಮಂತ್ರಿಗಳೇ ಅಪ್ಲೈ ಮಾಡಿಲ್ಲ. ನಿಯಮಾವಳಿನೇ ಸ್ಪಷ್ಟ ಇದೆ. ನಿಯಮಾವಳಿನೂ ಕೂಡ ಕ್ವಶನ್ ಅವ್ರ ಆದ್ಮೇಲೆ ಅಂತ ನಿಯಮಾವಳಿನೇ ಸ್ಪಷ್ಟ ಇದೆ. ಕ್ವಶನ್ ಅವರ ಈಗ ನಾವು ಬಹಳ ಗೌರವ ಕೊಟ್ಬಿಟ್ಟು ಏಕಾಏಕಿ ಒಪ್ಕೊಂಡ್ಬಿಟ್ಟಿದ್ದೀವಿ. ಸಿದ್ದರಾಮಯ್ಯನವರು ಮಹತ್ವದ ವಿಷಯ. ಸಿದ್ದರಾಮಯ್ಯನವರು ಈಗ ನೀರು ಹರಿದೋಗ್ಬಿಡುತ್ತೆ ನೀವು ಮಾತಾಡದೆ ಹೋದ್ರಿ. ಈಗ ಶುರು ಮಾಡಿ ನೀವು ಜಾಸ್ತಿ ಆಗಿರೋದ್ರಿಂದ ಪ್ರಸ್ತಾಪ ಮಾಡ್ಬೇಕು. ಅಲ್ಲ, ಅದಕ್ಕೆ ನೀರು ಹರಿದೋಗ್ಬಿಡ್ಬಾರ್ದು ಈ ಚರ್ಚೆಯಲ್ಲಿ. ಅದಕ್ಕೆ ನೀವು ಶುರು ಮಾಡ್ಬಿಡಿ, ಮಾತಾಡಿ. ಈಗ ನೀರು ಜಾಸ್ತಿ ಹರಿತಾ ಇರೋದ್ರಿಂದಲೇ ಶುರು ಮಾಡಿ ಇಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಶುರು ಮಾಡಿ ಮಾನ್ಯ ಅಧ್ಯಕ್ಷರೇ, ನಾನು ಈ ವಾದ ವಿವಾದಗಳಿಗೆ ಹೋಗಲ್ಲ. ಇದು ರಾಜ್ಯದಲ್ಲಿ ಇವತ್ತು ಜನ ಬಹಳ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇಡೀ ಜೀವನ ಅದು ಬೆಂಗಳೂರಿನ ಹೊರಭಾಗ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ಅಸ್ತವ್ಯಸ್ತ ಆಗೋಗ್ಬಿಟ್ಟದೆ ಇವತ್ತು. ಈ ಅಸ್ತವ್ಯಸ್ತ ಯಾಕಾಗಿದೆ ಅಂತಂದ್ರೆ, ಸರ್ಕಾರ ಮುಂಜಾಗ್ರತಾ ಕ್ರಮ ತಗೊಳ್ಳೋದಿಲ್ಲ. ಅವರ ಬೇಜವಾಬ್ದಾರಿತನದಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಜವಾಬ್ದಾರಿಯಿಂದ ಬೇಜವಾಬ್ದಾರಿತನ ಅಂತಕ್ಕಂಥ ಪದ ಬಳಸಿದ್ದೀನಿ. ಇವತ್ತು ಸುಮಾರು 20 ಜಿಲ್ಲೆಗಳಲ್ಲಿ ಪ್ರವಾಹ ಬಂದಿದೆ. ಇದು ನಾನು ಕಳೆದ ಬಾರಿ ಮಾತನಾಡುವಾಗ, ಇದೇ ಮುಂಗಾರು ಅಧಿವೇಶನದಲ್ಲೇ ಮಾತನಾಡುವಾಗ ಹೇಳಿದ್ದೆ. ಆಗ್ಲೂ ಕೂಡ ಪ್ರವಾಹ ಬಂದಿತ್ತು. ಈ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಅನೇಕ ಗಂಭೀರವಾದಂತ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೆ ನಾನಿಲ್ಲಿ. ಬೇಕಾದ್ರೆ ನೀವು ನೋಡ್ಬೋದು, ಹಿಂದೆ ನಾನು ಮಾತಾಡಿದ್ದನ್ನೆಲ್ಲ ತರಿಸಿ ನೋಡ್ಬೋದು, ಅಥವಾ ಅವ್ರಿಗೂ ನೋಡ್ಬೋದು. ಹವಾಮಾನ ತಜ್ಞರು ಹೋದ್ ಸಾರಿ ಹೇಳಿದ್ದದ್ದು ನಾನು, ಮುಂದಿನ ದಿನಗಳಲ್ಲಿ ಹವಾಮಾನ ಬದಲಾವಣೆಯಿಂದ ರಾಜ್ಯ ಭೀಕರವಾದಂತ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಅಂತಕ್ಕಂಥ ಮುನ್ನೆಚ್ಚರಿಕೆ ಕೊಟ್ಟಿದ್ರು. ಮುನ್ನೆಚ್ಚರಿಕೆ ಮೊದಲೇ ಕೊಟ್ಟಿದ್ದು, ನಾನು ಕೂಡ ಪ್ರಸ್ತಾಪ ಮಾಡಿದ್ದೆ ಅದನ್ನ. ಆಗ ನಾನು ಹೇಳಿದ್ದೆ, ಈ ಕೂಡಲೇ ಅಗತ್ಯ ಇರ್ತಕ್ಕಂಥ ಎಲ್ಲ ಕ್ರಮಗಳನ್ನು ಕೂಡ ತಗೋಬೇಕು. ಇಲ್ಲದೆ ಹೋದ್ರೆ
ಇಡೀ ರಾಜ್ಯ ನರಕ ಸದೃಶ ಆಗೋಗ್ಬಿಡ್ತದೆ, ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಮಾತುಗಳನ್ನ ನಾನು ಕಳೆದ ಬಾರಿ ಪ್ರವಾಹದಿಂದ ಆಗಿರತಕ್ಕಂಥ ಹಾನಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಈ ಮಾತುಗಳನ್ನ ಹೇಳಿದ್ದೆ. ಅವರು ಹವಾಮಾನ ವಿಜ್ಞಾನಿಗಳು ಹೇಳಿದ್ರು 2030 ಶೇಕಡ ಒಟ್ಟಾರೆ ಉತ್ಪಾದನೆಯಲ್ಲಿ, ಇದು ಕೃಷಿ ಮೇಲೆ ಬಹಳ ದುಷ್ಪರಿಣಾಮ ಬೀರ್ತದೆ, ಒಟ್ಟಾರೆ ಉತ್ಪಾದನೆಯಲ್ಲಿ ಭತ್ತ ಬೆಳೆ ಸುಮಾರು 5.6% ಕಡಿಮೆ ಆಗ್ಬೋದು. ಉತ್ಪಾದನೆ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಉತ್ಪಾದನೆ ಈಗ 1,35,000 ಟನ್ಗಳಷ್ಟು ನಾವು ಆಹಾರ ಉತ್ಪಾದನೆ ಮಾಡ್ತೀವಿ. ಅದರಲ್ಲಿ ಭತ್ತನೇ ಉತ್ಪಾದನೆ ಆಗ್ತಿದ್ದಂಥದ್ರಲ್ಲಿ 5.6% ಕಡಿಮೆ ಆಗ್ಬೋದು. ಕಡಲೆ ಸುಮಾರು 19.2% ಕಡಿಮೆ ಆಗ್ಬೋದು. ರಾಗಿ ಶೇಕಡ 12% ಕಡಿಮೆ ಆಗ್ಬೋದು. ಶೇಂಗಾ ಸುಮಾರು 9.6% ಕಡಿಮೆ ಆಗ್ಬೋದು. ಸೋಯಾಬೀನ್ ಶೇಕಡ 28.6% ಕಡಿಮೆ ಆಗ್ಬೋದು. ರಾಗಿ ಶೇಕಡ 12% ಕಡಿಮೆ ಆಗ್ಬೋದು. ಉತ್ಪಾದನೆ ಹೆಚ್ಚಾಗ ಬೆಳೆಗಳು ಇವು, ಕಡಿಮೆ ಆಗ ಬೆಳೆಗಳು. ಉತ್ಪಾದನೆ ಹೆಚ್ಚಾಗ್ತಕ್ಕಂಥ ಬೆಳೆಗಳು ಯಾವ್ಯಾವು? ಹತ್ತಿ ಶೇಕಡ 55% ಜಾಸ್ತಿ ಆಗ್ಬೋದು. ಈ ಹವಾಮಾನ ಬದಲಾವಣೆಯಿಂದ ಬೆಳೆಗಳಲ್ಲಿ ಕೆಲವು ಬೆಳೆಗಳು ಕಡಿಮೆ ಆಗ್ತವೆ, ಕೆಲವು ಬೆಳೆಗಳು ಹೆಚ್ಚಾಗ್ತವೆ. ಜೋಳ 24.5% ಜಾಸ್ತಿ ಆಗ್ಬೋದು. ಕಬ್ಬು 6.1% ಜಾಸ್ತಿ ಆಗ್ಬೋದು. ಸೊ ಹತ್ತಿ, ಮೆಕ್ಕೆಜೋಳ ಮತ್ತೆ ಕಬ್ಬು ಇವು ಜಾಸ್ತಿ ಆಗ್ತಕ್ಕಂಥ ಬೆಳೆಗಳು. ಬೇರೆವೆಲ್ಲ ಶೇಂಗಾ, ರಾಗಿ, ಭತ್ತ ಅವೆಲ್ಲ ಕಡಿಮೆ ಆಗ್ತಕ್ಕಂಥ ಬೆಳೆಗಳು. ಇದನ್ನ ಹೇಳಿರೋರು ಯಾರು? ಹವಾಮಾನ ತಜ್ಞರು ಹೇಳಿರ್ತಕ್ಕಂಥದ್ದು. 2030 ಈ ತರ ಆಗೋ ಸಾಧ್ಯತೆ ಇದೆ. ಆಗ್ಬೋದು, ಆಗದೆ ಇರ್ಬೋದು, ಅದ್ರ ಸಾಧ್ಯತೆ ಇದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದಕ್ಕೋಸ್ಕರವಾಗಿ ಈ ಮಳೆ ಕೆಲವು ಕಡೆ ಹೆಚ್ಚಾಗಿದೆ, ಕೆಲವು ಕಡೆ ಕಡಿಮೆ ಆಗಿದೆ. ಈ ಸಾರಿ ಏನಾಗಿದೆ, ಕರಾವಳಿ ಪ್ರದೇಶ ಮತ್ತು ಮಲೆನಾಡಿಗೆ, ಬಯಲು ಸೀಮೆಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಆಗಿದೆ ಮಳೆ. ಬಯಲು ಸೀಮೆಗಳಲ್ಲಿ ಯಾವ ಜಿಲ್ಲೆಗಳು ಬರಗಾಲದಿಂದ ತುತ್ತಾಗಿದ್ದೋ ಆ ಜಿಲ್ಲೆಗಳಲ್ಲಿ ದೊಡ್ಡ ಮಳೆ ಆಗಿದೆ, ಪ್ರವಾಹ ಆಗಿದೆ. ಮಲ್ನಾಡ್ ತರ ಬಯಲು ಸೀಮೆಲೆಲ್ಲ ಮಳೆ ಆಗ್ಬಿಟ್ಟದೆ. ಇದನ್ನ, ಈ ಮುನ್ಸೂಚನೆಯನ್ನ ಹವಾಮಾನ ತಜ್ಞರು ಮೊದಲೇ ಕೊಟ್ಟಿದ್ರು. ಹೊಸ ಸರ್ಕಾರದಲ್ಲೂ ಕೂಡ ಈ ವರದಿ ಇರಬೇಕು, ಇದ್ದೇ ಇರ್ತದೆ. ಹವಾಮಾನ ಬದಲಾವಣೆಯಿಂದಾಗಿ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ 15% 20% ಹೆಚ್ಚಾಗಬಹುದು.
ದಕ್ಷಿಣ ಒಳನಾಡಿನ ಬೆಂಗಳೂರು ಮತ್ತು ಸುತ್ತಮುತ್ತಲ ಕೆಲವು ಜಿಲ್ಲೆಗಳಲ್ಲಿ 10ರಿಂದ 15ರಷ್ಟು ಮಳೆ ಹೆಚ್ಚಾಗಬಹುದು. ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಗಳು ಸೇರ್ತವೆ ಇದರಲ್ಲಿ. ಕಲ್ಯಾಣ ಕರ್ನಾಟಕದಲ್ಲಿ 5% 10% ಮಳೆ ಹೆಚ್ಚಾಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಈ ಸಾರಿ ಎಲ್ಲ ಜಿಲ್ಲೆಗಳಲ್ಲೂ ಹೆಚ್ಚಾಗಿದೆ, ಕರಾವಳಿನಲ್ಲೂ ಹೆಚ್ಚಾಗಿದೆ, ಮಲೆನಾಡಲ್ಲೂ ಹೆಚ್ಚಾಗಿದೆ. ಹೋಲಿಕೆ ಮಾಡಿದ್ರೆ, ಬಯಲುಸೀಮೆಗೆ ಹೋಲಿಕೆ ಮಾಡಿದ್ರೆ ಇನ್ನೂ ಮಳೆ ಆಗ್ತಾ ಇದೆ. ಅಲ್ಲ, ಈಗಲೂ ಆಗುತ್ತೆ, ಮುಂದೇನೂ ಆಗ್ತದೆ. ಸರ್ ಈಗಲೂ ಆಗ್ತಾ ಇದೆ, ಸರ್ ಮುಂದೇನೂ ಆಗುತ್ತೆ. ಸರ್ ಕೊಡಗು ಚಿಕ್ಕಮಗಳೂರು ತಾವೇ ಭೇಟಿ ಕೊಟ್ಟಿದ್ರಿ. ಇವತ್ತು ನಿನ್ನೆನೂ ಕೂಡ ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲೆಲ್ಲ ಮಳೆ ಆಗಿದೆ. ರಸ್ತೆಗಳೆಲ್ಲ ಉಕ್ಕಿ ಹರಿದಿದ್ದಾವೆ. ಈ ಅರಣ್ಯ ಇಲಾಖೆಯಲ್ಲಿ ಒಂದು ಸಂಸ್ಥೆ ಇದೆ, ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್ ಅಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್ ಅಂಡ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಂತ ಅವರು ಒಂದು ವರದಿ ಸಿದ್ಧ ಮಾಡಿದ್ದಾರೆ. ಆ ವರದಿ ಹೆಸರು ಏನಪ್ಪಾ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ವರದಿ ಹೆಸರು ಇದು, ವರದಿಗೆ ಹೆಸರು ಕೊಟ್ಟಿರೋದು ಕರ್ನಾಟಕ ಸ್ಟೇಟ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ಇದು ವರದಿ. ಈ ವರದಿ ಮೇಲೆ ಏನ್ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದನ್ನ ಅಶೋಕ್, ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ನೀನು? ಅಲ್ಲಪ್ಪ, ನಂಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಕೊಡೋದಾದ್ರೆ ಅವ್ರು, ಯಾಕಂದ್ರೆ ಬೆಂಗಳೂರು ಮಂತ್ರಿಗಳಿದ್ದಾರೆ, ನೀವು ರೆವಿನ್ಯೂ ಮಂತ್ರಿಗಳಿದ್ದೀರಿ. ಅದಕ್ಕೆ ಈ ಕಡೆ ಕೇಳಿ ಅಂತ. ಏನ್ ಗೊತ್ತ, ಎಲ್ಲ ಸುತ್ತು ಇಲ್ಲ, ಬೀಳ್ಸು ಇಲ್ಲ. ಈಗ ಕರ್ನಾಟಕ ಸ್ಟೇಟ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಆ ರಿಪೋರ್ಟ್ ಇದೆಯಾ ನಿಮ್ಮ ಹತ್ರ? ಅದೇನಾಗಿದೆ, ಅದ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಿ ಅಂತ ಕೇಳೋದು ಸುತ್ತಿ ಬಳಸ್ಕೊ ಬರ್ತಾ ಇದೀನಾ? ಅವ್ರು ಹೇಳದ್ದು ಸುತ್ತಿ ಬಳಸ್ತಾ ಇದ್ದೀನಾ? ನೇರವಾಗಿ ಕೇಳ್ತಾ ಇದ್ದೀನಿ. ಇಲ್ಲ, ಪ್ರಪಂಚಕ್ಕೆ ಹೋಗೋದೇ ಇಲ್ಲ ನಾನು. ಪ್ರಪಂಚಕ್ಕೆಲ್ಲ ಹೋಗೋರು ನೀವು, ನಾವೆಲ್ಲ ಕರ್ನಾಟಕಕ್ಕೆ ಅಷ್ಟೇ ಸೀಮಿತವಾಗಿರೋರು. ಕ್ಲೈಮೇಟ್ ಚೇಂಜ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನವೇಡೇಸ್. ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಇದೆಲ್ಲ, ಈ ಅನಾಹುತಗಳೆಲ್ಲ ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಇದ್ರ ಬಗ್ಗೆ ಬಹಳ ಎಚ್ಚರ ವಹಿಸ್ಬೇಕು. ಈ ಕರ್ನಾಟಕ ಸ್ಟೇಟ್ ಆಕ್ಷನ್ ಪ್ಲಾನ್ ಅಂಡ್ ಕ್ಲೈಮೇಟ್ ಚೇಂಜ್ ಏನಾಯ್ತು, ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಿ ಅನ್ನೋದನ್ನ ಈ ಸದನಕ್ಕೆ ತಿಳಿಸಬೇಕು. ಅವ್ರು ಹೇಳಿದ್ರು, ಇದರಲ್ಲಿ ಹೇಳಿದ್ದಾರೆ, ರಿಪೋರ್ಟ್ ನಲ್ಲಿ ಹೇಳಿದ್ದಾರೆ. ಏನಂತ ಅಂದ್ರೆ 100 ಮಿಲಿಮೀಟರ್ಗಿಂತ ಕಡಿಮೆ ಬೀಳುವ, 100 ಮಿಲಿಮೀಟರ್ಗಿಂತ ಕಡಿಮೆ ಬೀಳುವ ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆ ಹಾಗೂ ಕಲಬುರಗಿ ಮುಂತಾದ ಕಡೆ ಒಂದೇ ದಿನ, ಒಂದ್ ದಿನದಲ್ಲಿ 50ರಿಂದ 100 ಮಿಲಿಮೀಟರ್ ಮಳೆ ಆಗಬಹುದು ಅಂತ ಹೇಳಿದ್ದಾರೆ. ಪ್ರೆಡಿಕ್ಟ್ ಮಾಡಿರೋದು ಇದು ಒಂದೇ ದಿನ. ಈಗ ಆಗಿದೆ ಅದು. ನಾನು ಮೊನ್ನೆ ಬಾದಾಮಿಗೆ ಹೋಗಿದ್ದೆ. ಬಾದಾಮಿನಲ್ಲಿ ಕಾರಜೋಳ್ 6ನೇ ತಾರೀಕು 92.2 ಮಿಲಿ ಲೀಟರ್ ಮಳೆ ಬಿದ್ದದೆ ಒಂದೇ ದಿನ. 6ನೇ ತಾರೀಕು ಒಂದೇ ದಿನ. ಗುಳೇದಗುಡ್ಡದಲ್ಲಿ 100.2 ಮಿಲಿ ಮೀಟರ್ ಮಳೆ ಬಿದ್ದದೆ. ಹಿಂದೆ ಯಾವಾಗಲೂ ಇಷ್ಟು ಮಳೆ ಒಂದ್ ದಿನದಲ್ಲಿ ಬೀಳ್ತಾ ಇರಲಿಲ್ಲ. ಹಿಂದೆ ಯಾವಲ್ಲ ಒಂದ್ಸರಿ ಬಿದ್ದಿತ್ತು ಬೆಂಗಳೂರಿನಲ್ಲಿ 132 ಮಿಲಿ ಮೀಟರ್ ಮಳೆ ಬಿದ್ದಿತ್ತು ಒಂದ್ಸಾರಿ. ಈಗ ಮೊನ್ನೆ ಬಿದ್ದಿರೋದು
131, 132 ಮಿಲಿಮೀಟರ್. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ 132 ಅಂತ ಇದೆ. ಅವರು ಹೇಳೋ ಪ್ರಕಾರ 148. ರಾಮಲಿಂಗರೆಡ್ಡಿ ಅವರು ಹೇಳೋ ಪ್ರಕಾರ 148 ಮಿಲಿಲೀಟರ್ ಮಳೆ 4ನೇ ತಾರೀಕ ಭಾನುವಾರ, ಹೋದ್ ಭಾನುವಾರ ಮಳೆ ಬಿದ್ದಿರೋದು. ಆಮೇಲೆ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಈ ತರದ್ದು 6 ಬಾರಿ ಆಗ್ಬೋದು, 6 ದಿನ ಬೀಳ್ಬಹುದು ಅಂತ ಹೇಳಿದ್ದಾರೆ. ಪ್ರಿಡಿಕ್ಟ್ ಮಾಡಿರೋದು 6 ಬಾರಿ ಬೀಳ್ಬಹುದು. ಈಗ ಅವರು ಪ್ರಿಡಿಕ್ಟ್ ಮಾಡಿರೋದು ಸ್ವಲ್ಪ ಮಟ್ಟಿಗೆ ಸತ್ಯ ಆಗಿದೆ. ಸೆಪ್ಟೆಂಬರ್ 6ರವರೆಗೆ ಬೆಂಗಳೂರಿನಲ್ಲಿ 475 ಮಿಲಿಮೀಟರ್ ಮಳೆ ಆಗ್ಬೇಕಾಗಿತ್ತು, ವಾಡಿಕೆ ಮಳೆ. ಈ ಸರಿ ಎಷ್ಟಾಗಿದೆ ಅಂತಂದ್ರೆ 1086 ಮಿಲಿಮೀಟರ್ ಮಳೆ ಆಗಿದೆ. 475 ಮಿಲಿಮೀಟರ್ ಮಳೆ ಆಗಬಹುದು ಕಡೆ 1086 ಮಿಲಿಮೀಟರ್ ಮಳೆ ಆಗಿದೆ. ಗ್ರಾಮಾಂತರದಲ್ಲಿ ಬೆಂಗಳೂರು ಸುತ್ತಮುತ್ತ 446 ಮಿಲಿಮೀಟರ್ ಮಳೆ ಆಗ್ಬೇಕಾಗಿತ್ತು. ಆದ್ರೆ ಸೆಪ್ಟೆಂಬರ್ 6ರವರೆಗೆ ಬಿದ್ದಿರ್ತಕ್ಕಂಥ ಮಳೆ 1098 ಮಿಲಿಮೀಟರ್ ಮಳೆ ಆಗಿದೆ. 446ಕ್ಕೆ ಆಸ್ ಅಗೇನ್ಸ್ಟ್ 446, 1098 ಮಿಲಿಮೀಟರ್ ಮಳೆ ಆಗಿದೆ. ರಾಮನಗರ ಅಲ್ಲಿ 465 ಮಿಲಿಮೀಟರ್ ವಾಡಿಕೆ ಮಳೆ ಆಗ್ಬೇಕಾಗಿತ್ತು. ಆದ್ರೆ ಸೆಪ್ಟೆಂಬರ್ 6ರವರೆಗೆ ಆಗಿರ್ತಕ್ಕಂಥ ಮಳೆ 1090 ಮಿಲಿಮೀಟರ್ ಆಗಿದೆ. 1090. ತುಮಕೂರಿನಲ್ಲಿ, ನಿಮ್ ಜಿಲ್ಲೆನಲ್ಲಿ 350 ಮಿಲಿಮೀಟರ್ ಮಳೆ ಆಗ್ಬೇಕಾಗಿತ್ತು ವಾಡಿಕೆ ಮಳೆ ಸೆಪ್ಟೆಂಬರ್ 6ರವರೆಗೆ. ಆದ್ರೆ ಆಸ್ ಅಗೇನ್ಸ್ಟ್ ಇಟ್ 1004 ಮಿಲಿಮೀಟರ್ ಮಳೆ ಆಗಿದೆ. ಇದು ಸುಮ್ಮನೆ ಕೆಲವು ಸ್ಯಾಂಪಲ್ಗಳು, ಯಾಕಂದ್ರೆ ಅವರು ಅಂದಾಜು ಮಾಡಿದ್ರಲ್ಲ, ಪ್ರಿಡಿಕ್ಟ್ ಮಾಡಿದ್ರಲ್ಲ, ಈ ಸಾರಿ ಮಳೆ ಜಾಸ್ತಿ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರಲ್ಲ, ಹವಾಮಾನ ಬದಲಾವಣೆಯಿಂದ ಇವೆಲ್ಲ ಆಗ್ತವೆ ಮಾಡಿದ್ರಲ್ಲ, ಆ ಕಾರಣಕ್ಕೋಸ್ಕರವಾಗಿ ಇವೆಲ್ಲ ಕೂಡ ಮಳೆ ಆಗಿದೆ. ಅದಕ್ಕೆ ನಾ ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮೊದಲೇ ಇದು ವರದಿ ಇತ್ತು, ಈ ವರ್ಷ ಈ ತರ ಆಗ್ಬಹುದು ಮಳೆಗಳು ಅಂತಕ್ಕಂಥ ವರದಿ ಇತ್ತು. ಸರ್ಕಾರ ಇದಕ್ಕೆ ಅನುಗುಣವಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾಗಿದೆ. ವೇರ್ ಗವರ್ಮೆಂಟ್ ಇಸ್ ಫೇಲ್ಡ್,